ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಸುಚಿತ್ರ. ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಗಾಯ್ಸ್. ಇವತ್ತಿನ ರೆಸಿಪಿ ಬಂದು ನೀರು ಬೋಂಡ ಹೆಂಗೆ ಮಾಡೋದು ಹೇಳ್ತೀನಿ ಬನ್ನಿ ಗಾಯ್ಸ್. ಫಸ್ಟು ಒಂದು ಈರುಳ್ಳಿ ತಗೊನಿ, ಚಿಕ್ಕದಾಗಿ ಕಟ್ ಮಾಡ್ಕೊನಿ. ದೊಡ್ಡದಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬೇಯಲ್ಲ ಒಳಗಡೆ, ಅದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊನಿ. ಮತ್ತು ಇದಕ್ಕೆ ಒಂದು ಮೆಣಸಿನ್ಕಾಯಿ ತಗೊನಿ, ಒಂದು ಮೆಣಸಿನ್ಕಾಯಿನೂ ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಒಂದು ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊನಿ, ಮತ್ತು ಲೈಕ್ ಮಾಡಿ. ಅದಾದಮೇಲೆ ನೆನ್ನೆ ಮಿಕ್ಕೋಗಿರುತ್ತೆ, ದೋಸೆ ಹಸಿಟ್ಟು ಮಿಕ್ಕಿರುತ್ತಲ್ವ, ಅದರಿಂದ ಮಾಡೋದಿದು. ದೋಸೆ ಹಸಿಟ್ಟು ತಗೊನಿ, ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಬೌಲಲ್ಲಿ ತಗೊಂಡಾದ್ಮೇಲೆ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಉಪ್ಪು ಸೋಡಾ ಹಾಕ್ಕೊಂಡ್ಮೇಲೆ ನೀವು ಮುಂಚೆನೇ ಕಟ್ ಮಾಡಿ ಇಕ್ಕಿದ್ದೀರಲ್ಲ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊನಿ. ಚೆನ್ನಾಗಿ ಅದು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆಯಿಲ್ ಇಕ್ಕಿ ಬಿಸಿ ಆಗೋಕ್ಕೆ. ಇದು ಮಿಕ್ಸ್ ಮಾಡಿದ ತಕ್ಷಣ ಹಂಗೆ ಹಾಕ್ಕೊಬೇಕಿಲ್ಲ, ಅಂದರೆ ಅದು ನೀರು ಬಿಟ್ಕೊಂಡ್ಬಿಡುತ್ತೆ ಬೇಗ. ಮಿಕ್ಸ್ ಮಾಡಿದ ತಕ್ಷಣ ಆಯಿಲ್ ಫಸ್ಟೇ ಇಕ್ಕಿರ್ತೀರಲ್ಲ, ಮಿಕ್ಸ್ ಮಾಡಿದ ತಕ್ಷಣ ಎಣ್ಣೆ ಬಿಸಿ ಇರುತ್ತೆ, ಎಣ್ಣೆದಲ್ಲಿ ಡೈರೆಕ್ಟಾಗಿ ಬಿಟ್ಬಿಡಿ. ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಚಿಕ್ಕದಾಗೆ ಬಿಡಿ, ಚೆನ್ನಾಗಿರುತ್ತೆ. ಇದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಯಾರ್ಯಾರು ಟ್ರೈ ಮಾಡಿದ್ದೀರಾ ಕಾಮೆಂಟ್ಸ್ ಮಾಡಿ ಗಾಯ್ಸ್. ಇವತ್ತಿನ ರೆಸಿಪಿ ಅಷ್ಟೇ ಗಾಯ್ಸ್. ನೆಕ್ಸ್ಟ್ ರೆಸಿಪಿಗೆ ವೆಯ್ಟ್ ಮಾಡಿ.